ಅವಳಾಗಿ ರಾಜಿಗೆ ಬಂದಿದ್ದಾಳೆ. ಎಲ್ಲರ ಎದುರು ಕ್ಷಮೆ ಯಾಚಿಸಿದಾಳೆಂದರೆ ಖಂಡಿತ ಅವಳನ್ನು ಕ್ಷಮಿಸಬೇಕೆಂದು ಮಹರ್ಷಿಯ ಆಪ್ತರು ಸಲಹೆ ನೀಡಿದರು. ಮಹರ್ಷಿಗೂ ಅದು ಸರಿ ಅನಿಸಿತೋ ಏನೋ. ಕೂಡಲೇ ಅಲ್ಲಿಂದ ಎದ್ದು ಅವನು ಕ್ಯಾಂಟೀನ್ ಕಡೆ ನಡೆದ. ದೂರದಿಂದಲೇ ಬರುತ್ತಿದ್ದ ಮಹರ್ಷಿಯನ್ನು ನೋಡಿದಳು ಸಂಯುಕ್ತ. ಅವಳ ಎದೆ ಹೊಡೆದುಕೊಳ್ಳಲು ಪ್ರಾರಂಭಿಸಿತು. ಯಾವತ್ತೂ ಯಾರಿಗೂ ತಲೆ ತಗ್ಗಿಸದ ಸಂಯುಕ್ತ ಯಾಕೆ ಈ ಮಹರ್ಷಿಯ ಬಗ್ಗೆ ಇಷ್ಟು ತಲೆ ಕೆಡಿಸಿಕೊಂಡಿರಬಹುದು ಎಂಬುದಕ್ಕೆ ಅವಳ ಹತ್ತಿರವೇ ಉತ್ತರವಿತ್ತು. ಅವಳು ಮಹರ್ಷಿಯನ್ನು ಇಷ್ಟಪಡಲಾರಂಭಿಸಿದಳು. ಅವಳಿಗೆ ಎಷ್ಟೋ ಜನ ಶ್ರೀಮಂತ ಬಾಯ್ ಫ್ರೆಂಡ್ಸ್ ಇದ್ದರೂ ಅವರಿಗಿಂತೆಲ್ಲ ಈ ಮಹರ್ಷಿ ತನಗೆ ಬೇಕೆನಿಸಿತು. ಹಾಗಾಗಿ ಅವಳು ಅವನ ಬಳಿ ಕ್ಷಮೆ ಯಾಚಿಸಿದಳು. ಬೇರೆ ಯಾರಾಗಿದ್ದರೂ ಅವಳು ಕ್ಯಾರೆ ಎನ್ನುತ್ತಿರಲಿಲ್ಲ. ಅದು ಸತ್ಯ ಕೂಡ. ಆತ ತನಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನೆಂಬುದು ಅವಳಿಗೆ ಮುಖ್ಯ ವಿಚಾರವಾಗಿರಲಿಲ್ಲ. ಅವನು ತನಗೆ ಬೇಕು ಎಂದುಕೊಂಡಳು. ಕಾಲೇಜ್ನಲ್ಲಿ ಅವನಿಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಎಂಬ ಮಾಹಿತಿಯನ್ನು ಅವಳು ಕಲೆ ಹಾಕಿದ್ದಳು. ಹಾಗಾಗಿ ಅವಳಿಗೆ ಮೊದಲು ಅವನ ಮನ ಗೆಲ್ಲುವುದು ಬಹಳ ಮುಖ್ಯವಾಗಿತ್ತು. ಅದರ ಪೂರ್ವಭಾವಿ ಯೋಜನೆಯಾಗಿ ಯಾರಿಗೂ ತಗ್ಗದ ತಲೆ ಇಂದು ಕ್ಷಮೆಯಾಚಿಸಿತ್ತು. ನೀಲಿ ಟೀ ಶರ್ಟ್ ಜೀನ್ಸ್ ಧರಿಸಿದ ಮಹರ್ಷಿ ಸೀದಾ ಬಂದು ಅವಳೆದುರು ಕುಳಿತ. ಅಂದು ನಡೆದ ಘಟನೆಯನ್ನು ನಾನು ಮರೆತಿದ್ದೇನೆ. ನೀವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಅಂದ. ನೀವು ನಿಜವಾಗ್ಲೂ ನನ್ನ ಕ್ಷಮಿಸಿದ್ದೀರಾ ಅಂದರೆ ಈ ಚಾಕ್ಲೇಟ್ ತಿನ್ನಿ. ಡೈರಿ ಮಿಲ್ಕನ್ನು ಅವನ ಮುಂದೆ ಹಿಡಿದಳು. ಅಂದು ಅವಳು ಸ್ವೀಟ್ಸ್ ಎಂದು ತಿನ್ನಿಸಿದ ಘಟನೆ ನೆನಪಾಯಿತು. ಅವನ ಮುಖದಲ್ಲಿ ಆದ ಬದಲಾವಣೆ ನೋಡಿ ಅದನ್ನು ಅರಿತವಳಂತೆ, ಭಯಪಡಬೇಡಿ, ಬೇಕಾದರೆ ನೋಡಿ ಎಂದು ಡೈರಿ ಮಿಲ್ಕ್ ಕವರ್ ತೆರೆದು ಚಾಕ್ಲೇಟನ್ನು ಸ್ವಲ್ಪವೇ ತಿಂದು, ಈಗ ಸರಿನಾ ಎಂದವಳು ಉಳಿದ ಭಾಗವನ್ನು ಅವನ ಬಾಯಿಗೆ ತುರುಕಿದಳು. ಅವನು ನಿಧಾನವಾಗಿ ಚಾಕ್ಲೇಟನ್ನು ತನ್ನ ಬಾಯೊಳಗೆ ತೆಗೆದುಕೊಂಡ. ಆಗ ಸಂಯುಕ್ತ ತನ್ನ ಕೈಯನ್ನು ಮುಂದಕ್ಕೆ ಚಾಚಿ, ಲೆಟ್ ಅಸ್ ಬಿ ಫ್ರೆಂಡ್ಸ್ ಎಂದಳು. ಬೈ ಆಲ್ ಮೀನ್ಸ್ ಎಂದವನು ತನ್ನ ಕೈಯನ್ನು ಅವಳ ಕೈಯೊಳಗೆ ಇರಿಸಿದ. ಅವಳ ಕಣ್ಣುಗಳಲ್ಲಿ ನಕ್ಷತ್ರದ ಹೊಳಪು ಕಾಣಿಸಿತು. ಅವಳ ಅಹಂಕಾರ ಭರಿತ ಮಾತುಗಳು, ಅಧಿಕಾರ ಚಲಾಯಿಸುವಂಥ ನಡವಳಿಕೆ ಅವಳ ಸೌಂದರ್ಯಕ್ಕೆ ಕಿರೀಟ ಇಟ್ಟಾಗಿದೆ ಅಂದುಕೊಂಡ ಮಹರ್ಷಿ. ಕೆಂಪು ಎಂಬ್ರಾಯ್ಡರಿ ಟಾಪ್, ನೀಲಿ ಜೀನ್ಸ್ ಸ್ಕರ್ಟ್ನಲ್ಲಿ ಅವಳು ಮುದ್ದಾಗಿ ಕಾಣಿಸ್ತಿದ್ದಳು. ಅವನ ಕೈಯನ್ನು ಮೃದುವಾಗಿ ಒತ್ತಿದ ಸಂಯುಕ್ತ ಹೊರಡುವಂತೆ ಎದ್ದು ನಿಂತವಳು ಮತ್ತೆ ಬಗ್ಗೆ ಅವನ ಕಿವಿಯ ಹತ್ತಿರ ತನ್ನ ಬಾಯಿ ತಂದು, ಯು ಆರ್ ವೆರಿ ಹ್ಯಾಂಡ್ಸಮ್, ಐ ಲೈಕ್ ಯು ಎಂದು ಮುದ್ದಾಗಿ ನುಡಿದಳು. ಹಾಗಂದಾಗ ಅವಳ ಬಿಸಿ ಉಸಿರು ಅವನ ಕೆನ್ನೆಗೆ ಕಚಕುಲಿ ಇಟ್ಟಿತ್ತು. ಅಷ್ಟು ಹೇಳಿ ದೂರ ಸರಿದ ಸಂಯುಕ್ತ ಬಾಯಿ ಎಂದು ಹೇಳಿ ಹೊರಟೇ ಬಿಟ್ಲು. ಆಗ ಮಹರ್ಷಿ, ಸಂಯುಕ್ತ 1 ಮಿನಿಟ್ ಎಂದು ಕರೆದ. ಮೇಡಮ್, ಏರ್ಪೋರ್ಟಿಗೆ ತಲುಪಿದ್ವಿ. ಯೋಚನೆಯಲ್ಲಿ ಮುಳುಗಿದ್ದ ಸಂಯುಕ್ತಳನ್ನು ಡ್ರೈವರ್ ಎಚ್ಚರಿಸಿದ. ಗಡಬಡಿಸಿ ಎದ್ದ ಸಂಯುಕ್ತ ಆಗಲೇ ತಡವಾಗಿದ್ದರಿಂದ ಓಡು ನಡಿಗೆಯಲ್ಲೇ ಏರ್ಪೋರ್ಟ್ ಒಳಗಡೆ ಓಡಿದಳು. ಲಗೇಜ್ ಚೆಕ್ಕಿಂಗ್ ಎಲ್ಲ ಆಗಿ ಪ್ಲೇನ್ನಲ್ಲಿ ಕುಳಿತಾಗ ಸಂಯುಕ್ತಳಿಗೆ ಸಮಾಧಾನವಾಗಿತ್ತು. 3/4 ಗಂಟೆಯ ಹಾರಾಟದ ನಂತರ ವಿಮಾನ ಹೈದರಾಬಾದ್ ತಲುಪಿತ್ತು. ಅಲ್ಲಿಂದ ನೇರವಾಗಿ ಬುಕ್ ಆಗಿದ್ದ ಹಿಂದೂಜಾ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಹೋದಳು. ಅಲ್ಲಿಂದ ಮಹರ್ಷಿಯನ್ನು ಇರಿಸಲಾಗಿದ್ದ ಸೆಲ್ ಬಹಳ ಹತ್ತಿರದಲ್ಲಿರುವುದರಿಂದ ಅದನ್ನು ತಿಳಿದುಕೊಂಡೇ ಅದೇ ಹೋಟೆಲ್ನಲ್ಲಿ ರೂಮ್ ಮಾಡಿದ್ದಳು. ಅವಳು ಮೊದಲು ಮಹರ್ಷಿಯನ್ನು ಇರಿಸಿದ್ದ ಸೆಲ್ ಅಥಾರಿಟಿಗೆ ಕಾಲ್ ಮಾಡಿ ತಾನು ಯಾರು ಎಂಬುದನ್ನು ತಿಳಿಸಿ ಮಹರ್ಷಿಯನ್ನು ಮೀಟ್ ಮಾಡಲು ವ್ಯವಸ್ಥೆ ಮಾಡಬೇಕಾಗಿ ಕೇಳಿಕೊಂಡಳು. ಅವಳು ಯಾರು ಎಂದು ಬಲ್ಲ ಅವರು ಏನೂ ತಕರಾರು ಮಾಡಲಿಲ್ಲ. ಆದರೆ ಅವರು ಹೇಳಿದ ವಿಚಾರ ಮಾತ್ರ ಸಂಯುಕ್ತಳನ್ನು ಚಿಂತೆಗೆ ಹಚ್ಚಿತ್ತು. ಅರೆಸ್ಟ್ ಆದಾಗಿನಿಂದ ಅವರು ಯಾರನ್ನು ಮೀಟ್ ಮಾಡಲು ಒಪ್ಪಿಲ್ಲ. ಈಗ ನಿಮ್ಮನ್ನು ನೋಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ಎಂದಾಗ ಸಂಯುಕ್ತ, ಫ್ರಮ್ ಕರ್ನಾಟಕ ಅನ್ನಿ, ಒಪ್ತಾರೆ, ಅರ್ಧ ಗಂಟೆಯಲ್ಲಿ ಅಲ್ಲೇ ಇರ್ತೇನೆ ಎಂದು ಫೋನ್ ಇರಿಸಿದಳು. ಮಹರ್ಷಿಯ ಸೆಲ್ನಲ್ಲಿ ಇದ್ದ ಬೆಂಚ್ ಮೇಲೆ ಕುಳಿತ. ಅವನು ಬಯಸಿದ್ರೆ VIP ಟ್ರೀಟ್ಮೆಂಟ್ ಪಡೆಯಬಹುದಿತ್ತು. ಆದರೆ ಅವನು ಅದನ್ನು ನಿರಾಕರಿಸಿದ. ತಾನು ಈಗ ಆರೋಪಿ, ನಾಳೆ ನಾನು ಅಪರಾಧಿ ಎಂದಾದರೆ ಇಲ್ಲಿಂದ ಬೇರೆ ಜೈಲಿಗೆ ವರ್ಗಾವಣೆ ಆಗುತ್ತದೆ. ಎಂಥ ವಿಪರ್ಯಾಸ ಎಂದುಕೊಂಡ. ಎಷ್ಟೋ ಸಿನಿಮಾದಲ್ಲಿ ಪೊಲೀಸ್ ಆಗಿ ಎಷ್ಟೋ ದುಷ್ಟರನ್ನು ಜೈಲಿಗಟ್ಟಿದ. ಇದೇ ನಾನು ಇಂದು ಹೀಗೆ ಕನಸಿನಲ್ಲೂ ಊಹಿಸಿರಲಿಲ್ಲ. ಹಾಗೆ ಕಲ್ಲು ಬೆಂಚ್ನಲ್ಲಿ ಕುಳಿತ ಅವನಿಗೆ ಬೇಸರವಾಯಿತು. ನಾನು ಸೂಪರ್ ಸ್ಟಾರ್ ಆಗಲು ಎಷ್ಟು ಕಷ್ಟಪಟ್ಟಿದ್ದೇನೋ ಅದು ನನಗೆ ಮಾತ್ರ ಗೊತ್ತು ಅಂದುಕೊಂಡ. ಸಣ್ಣ ಸಣ್ಣ ಮೆಟ್ಟಿಲುಗಳನ್ನು ಹತ್ತಿ ಇಂದು ಒಂದು ಒಳ್ಳೆಯ ಪೊಸಿಷನ್ಗೆ ಬಂದಿದ್ದ. ಕರ್ನಾಟಕದವನಾದರೂ ಕನ್ನಡದಲ್ಲಿ ಅವನ ಮೂವಿಗಳು ಹೆಸರು ಮಾಡದೆ ಹೋದಾಗ ಅವನನ್ನು ಕೈ ಬೀಸಿ ಕರೆದದ್ದು ತೆಲುಗು ಚಿತ್ರರಂಗ. ಒಳ್ಳೆ ಹೈಟ್, ಪರ್ಸನಾಲಿಟಿ, ಅವನ ಡ್ಯಾನ್ಸ್, ಫೈಟ್ ಎಲ್ಲ
ಅಲ್ಲಿಯ ಜನರಲ್ಲಿ ಹುಚ್ಚು ಹಿಡಿಸಿತ್ತು. ಒಳ್ಳೆಯ ಅವಕಾಶ ಸಾಲು ಸಾಲಾಗಿ ಬಂತು. ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಇತ್ತೀಚೆಗೆ ಬಾಲಿವುಡ್ನ ದೊಡ್ಡ ಬ್ಯಾನರ್ನ ಮೂವಿಗೂ ಸೈನ್ ಮಾಡಿದ್ದ. ಈಗಲೇ ಹೀಗಾಗಬೇಕಾ ಅಂದುಕೊಂಡ. ಮುಂದಿನ ಭವಿಷ್ಯ ತೂಗು ಉಯ್ಯಾಲೆಯಲ್ಲಿ ಇದೆ ಎಂಬುದು ಸತ್ಯ ತಾನೆ. ಈಗ ಕಾನೂನು ಬಹಳ ಬಲವಾಗಿದೆ. ಎಂತೆಂಥ VIP ಗಳು ತಿಂಗಳುಗಟ್ಟಲೆ ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಹಾಗಾಗಿ ಮಹರ್ಷಿಯ ಭವಿಷ್ಯ ಏನಾಗಬಹುದು, ಅವನ ಅಪರಾಧಿಯೋ ನಿರಪರಾಧಿಯೋ ನಿರ್ಧರಿಸಲು ಕೋರ್ಟ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತೋ ಅಲ್ಲಿಯವರೆಗೆ ಜೈಲಿನಲ್ಲಿ ಕುಳಿತರೆ ಅವನ ಚಿತ್ರರಂಗದ ಭವಿಷ್ಯಕ್ಕೆ ಮಾರಕವಾಗಬಲ್ಲದು ಎಂಬುದು ಎಲ್ಲರ ಅಭಿಪ್ರಾಯವಾಗಿತ್ತು. ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ನಂತರ ಪೊಲೀಸ್ ವಿಚಾರಣೆ. ಇದರ ನಡುವೆ ಮಹರ್ಷಿ ಲಾಯರ್ ಬಂದು ಬೇಲ್ ತಗೋಬೇಕು. ಆದರೆ ಪೊಲೀಸ್ ಎನ್ಕ್ವೈರಿ ಆಗದೆ ಬೇಲ್ ಸಿಗಲಾರದು ಎಂಬುದು ಎಲ್ಲರ ಅಭಿಮತ. ಹಾಗೆ ಕುಳಿತವನು ಅಲ್ಲೇ ಕಲ್ಲು ಬೆಂಚಿನ ಮೇಲೆ ಇದ್ದ ದಿಂಬಿನ ಮೇಲೆ ತಲೆ ಇರಿಸಿದ. ಅರೆಸ್ಟ್ ಆದಾಗಿನಿಂದ ಅವನನ್ನು ನೋಡಲು ಚಿತ್ರರಂಗದ ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದರು. ಆದರೆ ಮಹರ್ಷಿ ಯಾರನ್ನು ನೋಡೋದಿಲ್ಲ ಅಂದ. ಅದಕ್ಕೆ ಕಾರಣ ಅವನ ಲಾಯರ್. ಅವರು ವಿದೇಶ ಟೂರ್ನಲ್ಲಿದ್ದು ಸುದ್ದಿ ಕೇಳಿದ ಕೂಡಲೇ ಅಲ್ಲಿಂದ ಹೊರಡುವವರಿದ್ದರು. ನಾನು ಬರೋವರೆಗೆ ಯಾರಲ್ಲೂ ನೀನು ಮಾತಾಡಬೇಡ, ಮತ್ತು ಅದರಿಂದ ಮುಂದಿನ ಕೆಲಸಗಳಿಗೆ ತೊಂದರೆ ಆಗ್ಬೋದು ಎಂದು ಖಂಡಿತವಾಗಿ ಹೇಳಿದ್ದರು. ಅದೇ ಕಾರಣಕ್ಕೆ ಅವನು ಯಾರನ್ನು ಈವರೆಗೆ ಮಾತನಾಡಲು ನೋಡಲು ಒಪ್ಪಿರಲಿಲ್ಲ. ಆ ಸ್ಟೇಷನ್ನಲ್ಲಿ ಅವನನ್ನು ಇರಿಸಿದ್ದರ ಬಗ್ಗೆ ಕೆಲವರಿಗೆ ಮಾಹಿತಿ ಇದ್ದದ್ದು. ಆತನು ಒಬ್ಬ ಸೆಲೆಬ್ರಿಟಿ ಆದುದರಿಂದ ಅವನ ಅಭಿಮಾನಿಗಳಿಂದ ತೊಂದರೆ ಆಗಬಹುದೆಂಬ ಕಾರಣಕ್ಕೆ ಅವನಿರುವ ಜಾಗವನ್ನು ಗೌಪ್ಯವಾಗಿರಿಸಲಾಗಿತ್ತು. TV ಚಾನೆಲ್ನವರು ಅವನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹರಸಾಹಸ ಪಡುತ್ತಿದ್ದರು. ಮಹರ್ಷಿಯನ್ನಿರಿಸಿದ ಸ್ಟೇಷನ್ನ PC ಅವನ ದೊಡ್ಡ ಅಭಿಮಾನಿಯಾಗಿದ್ದ. ತನ್ನ ನೆಚ್ಚಿನ ಹೀರೋ ಈಗ ಕೈದಿಯಾಗಿರುವುದನ್ನು ಅವನಿಗೆ ನೋಡಲು ಹಿಂಸೆ ಎನಿಸಿತು. ಆಗಾಗ ಬಂದು, ಸರ್ ಕಾಫಿ ಬೇಕಾ, ತಿಂಡಿ ಬೇಕಾ ಎಂದು ವಿಚಾರಿಸ್ತಿದ್ದ. ಮಹರ್ಷಿ ಬೆಂಚಿನ ಮೇಲೆ ಮಲಗಿ ಸೂರು ನೋಡುತ್ತಿರುವಾಗ PC ಬಂದವನು, ಸರ್ ನಿಮ್ಮನ್ನು ನೋಡೋಕ್ಕೆ ಯಾರೋ ಬರ್ತಾರಂತೆ, ಕರ್ನಾಟಕದವರಂತೆ, ಸಂಯುಕ್ತ ಅಂತೆ, ಅಲ್ಲಿಯ ಮಿನಿಸ್ಟರ್ ಮಗಳು ಎಂದಾಗ ಮಹರ್ಷಿಗೆ ನಂಬಲ ಸಾಧ್ಯವಾಯಿತು. ಸಂಯುಕ್ತ ಅವಳಿಲ್ಲಿ ಈ ಥರದ ಪರಿಸ್ಥಿತಿಯಲ್ಲಿ ನನ್ನನ್ನು ಯಾಕೆ ನೋಡಲು ಬಂದಿದ್ದಾಳೆ? ಅವಳಿಗೆ ನಾನು ಇಲ್ಲಿರುವ ಮಾಹಿತಿ ಹೇಗೆ ಸಿಕ್ಕಿತ್ತು ಎಂದುಕೊಂಡ. ಮತ್ತೆ ಅವಳು ಪ್ರಭಾವಿ ವ್ಯಕ್ತಿಯಾದುದರಿಂದ ಇದೆಲ್ಲ ಕಷ್ಟವಾಗಲಾರದು ಎಂದುಕೊಂಡ. ಅವಳ ನೆನಪಾದ ಕೂಡಲೇ ಯಾಕೋ ಮನಸ್ಸಿನಲ್ಲಿ ನಿರಾಳತೆಯ ಭಾವ. ತನಗಾಗಿ ನಿಜವಾದ ಅಕ್ಕರೆಯಿಂದ ಬಂದಿರುವ ಸಂಯುಕ್ತಳನ್ನು ನೋಡಬೇಕೆನಿಸಿತು. ಅವಳನ್ನು ನೋಡಲು ಒಪ್ಪಿಗೆ ಸೂಚಿಸಿದ. ಅರ್ಧ ಗಂಟೆ ಬಿಟ್ಟು ಬರ್ತಾರಂತೆ ಎಂದು PC ಮಹೇಶ್ ಹೊರಟು ಹೋದ. ಸಂಯುಕ್ತ ಈಗ ಹೇಗಿರ್ಬೋದು ಎಂದು ಮಹೇಶ್ ಯೋಚಿಸತೊಡಗಿದ. ಅವನಿಗೆ ತನ್ನ ಕಾಲೇಜ್ನ ದಿನಗಳು ನೆನಪಾಯಿತು. ಸಂಯುಕ್ತಳ ಜೊತೆ ಪರಿಚಯವಾದ ದಿನಗಳು ಈಗ ತಾನೇ ನಡೆದು ಹೋದಂತಿವೆ ಎಂದುಕೊಂಡ. ಹಾಗೆ ಆ ನೆನಪುಗಳಲ್ಲಿ ಮಹರ್ಷಿ ಕಳೆದು ಹೋದ. ಯು ಆರ್ ಹ್ಯಾಂಡ್ಸಮ್, ಐ ಲೈಕ್ ಯು ಎಂದು ಮಹರ್ಷಿಯ ಹತ್ತಿರ ಬಂದು ಮುದ್ದಾಗಿ ನುಡಿದಾಗ ಸಂಯುಕ್ತ ಹಾಕಿದ್ದ ಪರ್ಫ್ಯೂಮ್ ಪರಿಮಳ ಅವನ ಮೂಗಿಗೆ ಹರಡಿತು. ಅಷ್ಟು ಹೇಳಿ ಅವಳು ಹೊರಟೇ ಬಿಟ್ಲು. ಆಗ ಮಹರ್ಷಿ, ಸಂಯುಕ್ತ 1 ಮಿನಿಟ್ ಅಂದ. ತಕ್ಷಣ ತಿರುಗಿದಳು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಅಷ್ಟೇ ಅವನು ಹೇಳಿದ್ದು. ಆ ಮಾತಿಗೆ ಸಂಯುಕ್ತಳಿಗಾದ ಸಂತೋಷವನ್ನು ಅವಳ ಮುಖ ಸ್ಪಷ್ಟವಾಗಿ ಬಿಂಬಿಸಿತ್ತು. ಹೆಬ್ಬೆರಳನ್ನು ಎತ್ತಿ ಅದು ಸ್ವೀಕಾರವಾಯಿತೆಂಬ ಸಂಕೇತ ನೀಡಿದಳು. ಹಾಗೆ ಅಂದು ಅವರಿಬ್ಬರ ನಡುವೆ ರಾಜಸಂಧಾನವೇನೋ ನಡೆಯಿತು. ಆದರೆ ಮಹರ್ಷಿಗೇನೋ ಅವಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಪ್ರೀತಿಸದಿದ್ದರೂ ಪರವಾಗಿಲ್ಲ, ಯಾರನ್ನು ದ್ವೇಷಿಸಬಾರದು ಎಂಬ ತನ್ನ ತಂದೆಯ ಪಾಲಿಸಿಯನ್ನು ಅವನು ಈ ವಿಚಾರದಲ್ಲಿ ಅಕ್ಷರಾಂಶ ಪಾಲಿಸಿದ್ದ. ಹಾಗಾಗಿ ಸಂಯುಕ್ತಳ ಜೊತೆ ರಾಜಿ ಮಾಡಿಕೊಂಡಿದ್ದ ಅಷ್ಟೆ. ಆದರೆ ಸಂಯುಕ್ತಳ ಮನಸ್ಥಿತಿ ಆಗಲ್ಲ. ಯಾರಿಗಾದರೂ ಸ್ನೇಹ ಹಸ್ತ ಚಾಚಿದರೆ ಮುಗಿಯಿತು. ಮತ್ತೆ ಅದನ್ನು ಅವಳ ಉಸಿರು ಇರುವವರೆಗೂ ಕಾಪಾಡ್ತಾಳೆ. ಈಗ ಅವಳು ಮಹರ್ಷಿ ಬಗ್ಗೆನೂ ತುಂಬ ಕೇರ್ ತೆಗೆದುಕೊಳ್ಳಲಾರಂಭಿಸಿದಳು. ಫ್ರೀ ಅವರ್ಸ್ನಲ್ಲಿ ಬಂದು ಮಹರ್ಷಿಯನ್ನು ಕ್ಯಾಂಟೀನ್ಗೆ ಬಾ ಅನ್ನುತ್ತಿದ್ದಳು. ಕಾಲೇಜು ಮುಗಿಸಿ ಹೋಗುವಾಗ ಕಾರಿನಲ್ಲಿ ಡ್ರಾಪ್ ಕೊಡ್ತೇನೆ ಎಂದು ಕರೆಯುತ್ತಿದ್ದಳು. ಆದರೆ ಅದಕ್ಕೆಲ್ಲವೂ ಅವನದು ನಕಾರಾತ್ಮಕ ಉತ್ತರ. ಅವಳಿಂದ ಯಾವ ರೀತಿಯ ಸಹಾಯ ಪಡೆದರೂ ಮುಂದೆ ತನಗೆ ಅದರಿಂದ ತೊಂದರೆಯಾಗಬಹುದು. ಈ ದೊಡ್ಡವರ ಸಾವಾಸ ನನಗೆ ಯಾಕೆ ಅಂದುಕೊಂಡಿದ್ದ. ನಾನು ಕರೆದಾಗಲೆಲ್ಲ ತಿರಸ್ಕರಿಸುತ್ತಿದ್ದ ಅವನನ್ನು ನೋಡುವಾಗ ಅವಳಿಗೆ ಮೊದಲು ಸಿಟ್ಟು ಬರುತ್ತಿತ್ತು. ಆದರೆ ಬರುತ್ತಾ ಅವನ ಸ್ವಭಾವದ ಅರಿವಾಗಿ ಮೆಚ್ಚುಗೆ ಉಂಟಾಗಿತ್ತು. ಈ ನಡುವೆ ಶೈಲೇಶ್ ಕಡೆಯಿಂದ ಮಹರ್ಷಿಗೆ ಸಿಹಿ ಸುದ್ದಿ ಬಂತು. ಆದರೆ ಅದರ ಜೊತೆಗೆ ಮಹರ್ಷಿಗೆ ಒಂದು ಹೊಸ ಸಮಸ್ಯೆಯು ಬಂದೊದಗಿತು.
ಶೈಲೇಶ್ ಅವನ ತಂದೆಯಲ್ಲಿ ಮಹರ್ಷಿ ಬಗ್ಗೆ ಮಾತಾಡಿದ್ದ. ಅವರ ತಂದೆ ಅವನೊಂದು ಆಡಿಷನ್ ಕೊಡಲಿ ಎಂದಿದ್ದರು. ಆದರೆ ಬಹಳ ಕಾಂಪಿಟಿಷನ್ ಇದೆ, ಹಾಗಾಗಿ ಬಹಳ ಉತ್ತಮವಾಗಿ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡಿ ಪ್ರೆಸೆಂಟ್ ಮಾಡುವಂತೆ ಹೇಳಿ ಕಳಿಸಿದ್ದರು. ಇಲ್ಲೇ ಅವನಿಗೆ ಸಮಸ್ಯೆ ಬಂದದು. ಆಡಿಷನ್ನಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿ ಓಕೆ ಅನಿಸಿಕೊಳ್ಳುವ ಆತ್ಮವಿಶ್ವಾಸ ಇತ್ತು. ಆದರೆ ಪೋರ್ಟ್ಫೋಲಿಯೋ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕಾಗಿ ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ನ ಅಗತ್ಯವಿತ್ತು. ಜೊತೆಗೆ ಶೂಟ್ಗೆ ಬೇಕಾದ ಬಟ್ಟೆ ಬರಿಗಳಿಗಾಗಿ ಒಟ್ಟಾರೆ ಲಕ್ಷವಂತೂ ಬೇಕೇ ಬೇಕು. ಅವನ ಗೆಳೆಯರು ಎಷ್ಟು ಕೊಟ್ಟರೂ 1000ಕ್ಕಿಂತ ಜಾಸ್ತಿ ಆಗಲಿಕ್ಕಿಲ್ಲ. ಇನ್ನು ಅವನು ಕೆಲಸ ಮಾಡುತ್ತಿದ್ದ ಕಡೆ ಸಾಲ ಕೇಳಿದಾಗ ಅವರು ಕಂಪನಿ ನಿಯಮದ ಪ್ರಕಾರ ಹಾಗೆಲ್ಲ ಕೊಡಲಿಕ್ಕಾಗೋದಿಲ್ಲ ಎಂದು ಕೈ ಚೆಲ್ಲಿದರು. ಅವನಲ್ಲಿ ಹೆಚ್ಚಿನ ಕಾಲಾವಕಾಶ ಇರಲಿಲ್ಲ. ಕೈಗೆ ಬಂದ ಬಾಯಿಗೆ ಬರದಂತಾಯಿತು ಎಂಬ ಬೇಸರ. ಪ್ರತಿಭೆ ಇದ್ದರೂ ಹಣವಿಲ್ಲದ ಕಾರಣ ಅವಕಾಶ ಕೈತಪ್ಪುವುದಲ್ಲ ಎಂಬ ದುಃಖ. ಇದೇ ಯೋಚನೆಯಲ್ಲಿ ಕಾಲೇಜಿಗೂ ಹೋಗೋದು. ಪಿಜ್ಜಾ ಹಟ್ನಲ್ಲಿ ಓವರ್ ಟೈಮ್ ದುಡಿಯತೊಡಗಿದ. ಅಲ್ಲಿ ಅವರು ಗಂಟೆ ಲೆಕ್ಕದಲ್ಲಿ ಸಂಬಳ ಕೊಡುತ್ತಿದ್ದರು. ಹಾಗಾಗಿ ಜಾಸ್ತಿ ದುಡಿದರೆ ಜಾಸ್ತಿ ದುಡ್ಡು ಬರುತ್ತದೆ ಎಂಬ ಆಲೋಚನೆ ಅವನದು. ಅಂದು ಕೂಡ ಬೆಳಿಗ್ಗೆ ಮಹರ್ಷಿ ಪಿಜ್ಜಾ ಹಟ್ನಲ್ಲಿ ಒಂದು ಚಾರ್ಜ್ ತೆಗೆದುಕೊಂಡಿದ್ದ. ಆ ಹೊತ್ತಿನಲ್ಲಿ ಹೆಚ್ಚಿನ ಬಿಸ್ನೆಸ್ ಇರೋದಿಲ್ಲ. ಹಾಗಾಗಿ ಆರಾಮವಾಗಿ ಕೌಂಟರ್ನಲ್ಲಿ ಕುಳಿತು ಮೊಬೈಲ್ನಲ್ಲಿ ಫ್ಯಾಷನ್ ಬಗ್ಗೆ ಮಾಹಿತಿ ನೋಡತೊಡಗಿದ. ಅದೇ ಹೊತ್ತಿನಲ್ಲಿ ಸಂಯುಕ್ತಳ ಕಾರು ಅಲ್ಲಿ ಎದುರುಗಡೆ ಬಂದು ನಿಂತಿತ್ತು. ಸಂಯುಕ್ತ ಅವಳ ಸ್ನೇಹಿತರೊಂದಿಗೆ ಬಹಳಷ್ಟು ಸಲ ಅಲ್ಲಿಗೆ ಬಂದಿದ್ದಾಳೆ. ಆದರೆ ಇಂದು ಮಾತ್ರ ಅವಳು ಒಂಟಿಯಾಗಿಯೇ ಬಂದಿದ್ದಳು. ಕೆಂಪು ವೆಲ್ವೆಟ್ ಫ್ರಾಕ್, ಅದಕ್ಕೆ ಮ್ಯಾಚಿಂಗ್ ವೆಲ್ವೆಟ್ನದೇ ಕೆಂಪು ಶೂಸ್ ಹಾಕಿದ್ದ ಸಂಯುಕ್ತ ಅವಳ ಬಂದಾಗ ಅದು ಮಹರ್ಷಿಯ ಗಮನಕ್ಕೆ ಬಂತು. ಇವಳಿಯಾಕೆ ಕಾಲೇಜ್ಗೆ ಹೋಗದೆ ಇಲ್ಲಿ ಬಂದಿದ್ದಾಳೆ ಅಂದುಕೊಂಡ. ಅವಳು ಸೀದಾ ಬಂದು ಮಹರ್ಷಿಯ ಎದುರಿಗೆ ನಿಂತಳು. ಮಹರ್ಷಿ, ನಿನ್ನಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಮಾತನಾಡೋದಿದೆ. ಅವಳ ಕೆಂಪಾದ ತುಟಿಗಳ ನಡುವೆ ಕೋಗಿಲೆ ಅಂತ ಇಂಪಾದ ಧ್ವನಿ ಮೂಡಿತು. ಈಗ ವರ್ಕಿಂಗ್ ಅವರ್, 1 ಗಂಟೆ ಇಲ್ಲಿಂದ ಮಿಸುಕಾಡುವ ಆಗಿಲ್ಲ. ಅವನಂದದ್ರಲ್ಲಿ ಸುಳ್ಳಿರಲಿಲ್ಲ. ಸರಿ, ಐ ವಿಲ್ ವೇಟ್ ಅಂದಳು ಸಂಯುಕ್ತ. ಒಂದು ಕೋಕ್ ತೆಗೆದುಕೊಂಡು ಅಲ್ಲೇ ಇದ್ದ ಒಂದು ಖಾಲಿ ಟೇಬಲ್ನ ಎದುರುಗಡೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ನೋಡೋದ್ರಲ್ಲಿ ಮಗ್ನಳಾದಳು. ಮಹರ್ಷಿಗೆ ಬಿಡುವಾದರೂ 1.5 ಗಂಟೆಯ ನಂತರವೇ. ಅಷ್ಟೊತ್ತು ತಾಳ್ಮೆಯಿಂದ ಕಾಯುತ್ತಿದ್ದಳು ಸಂಯುಕ್ತ. ಸಾರಿ, ತುಂಬ ಕಾಯಿಸಿಬಿಟ್ಟೆ, ಅವಳೆದುರು ಕುಳಿತುಕೊಳ್ಳುತ್ತಾ ಹೇಳಿದ. ಪರವಾಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದಳು. ಸರಿ, ವಿಷಯ ಏನು? ಮಹರ್ಷಿ ಕೇಳಿದ. ನನ್ನ ಆತ್ಮೀಯರಾದವರು ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಆ ಸಮಸ್ಯೆಗೆ ನಿನ್ನಿಂದ ಪರಿಹಾರ ಸಾಧ್ಯ ಎಂದಳು. ನನ್ನಿಂದನಾ ಅಂದ. ಅವನ ಧ್ವನಿಯಲ್ಲಿ ಅಚ್ಚರಿ ಎದ್ದು ಕಾಣಿಸ್ತಿತ್ತು. ನಾನೇ ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ. ಇನ್ನೊಬ್ಬರ ಸಮಸ್ಯೆಗೆ ನಾನೇನು ಪರಿಹಾರ ಕೊಡಬಲ್ಲೆ ಅಂದುಕೊಂಡ. ಏನಿಲ್ಲ, ನನ್ನ ಫ್ರೆಂಡ್ ಒಬ್ಬ ಆ್ಯಡ್ ಏಜೆನ್ಸಿ ನಡೆಸ್ತಿದ್ದಾನೆ. ಯಾವುದೋ ದೊಡ್ಡ ಕಂಪನಿಯ ಅಸೈನ್ಮೆಂಟ್ ಸಿಕ್ಕಿತ್ತು. ಅದಕ್ಕೆ ಅವನು 2 ದಿನದಲ್ಲಿ ಆ ಆ್ಯಡ್ ಶೂಟ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದ. ಆದರೆ ಈಗ ಅದರಲ್ಲಿ ವರ್ಕ್ ಮಾಡಬೇಕಾಗಿದ್ದ ಮಾಡೆಲ್ಗೆ ಆಕ್ಸಿಡೆಂಟ್ ಆಗಿದೆ. ಈಗ ಶೂಟ್ ಕ್ಯಾನ್ಸಲ್ ಮಾಡಿದರೆ ತುಂಬ ಲಾಸ್ ಆಗುತ್ತೆ ಎಂಬ ಬೇಜಾರು ಮಾಡಿಕೊಂಡ. ಈಗ ನನಗೆ ನಿನ್ನ ನೆನಪಾಯಿತು. ನೀನು ಯಾಕೆ ಅಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡಬಾರ್ದು ಎಂದೆನಿಸಿತು. ನಿನ್ನ ಬಗ್ಗೆ ಅವನಲ್ಲಿ ಹೇಳಿದೆ. ಅವನು ಓಕೆ ಅಂದ. ನಿನಗೆ ಇದಕ್ಕೆ ಅವನು ಒಳ್ಳೆಯ ಸಂಭಾವನೆ ಕೊಡ್ತಾನೆ. ನಿನ್ನ ಅಭಿಪ್ರಾಯ ಏನು ಹೇಳು? ಸಂಯುಕ್ತಳ ಮಾತು ಕೇಳಿ ಮಹರ್ಷಿಗೆ ಇದು ಕನಸೋ ನನಸೋ ಅನಿಸಿತು. ಅವನು ಮೌನವಾದದ್ದನ್ನು ನೋಡಿ ಸಂಯುಕ್ತ, ಒತ್ತಾಯವೇನಿಲ್ಲ, ಇದು ಜಸ್ಟ್ ಪ್ರೊಫೆಷನಲ್ ಅಪ್ರೋಚ್, ಹಾಗಾಗಿ ನೀನು ಯೋಚನೆ ಮಾಡಿ ಹೇಳು ಅಂದಳು. ನನ್ನ ಜೀವನದ ಗುರಿ ನಟನಾಗುವುದು. ಈ ಮಾಡೆಲಿಂಗ್ ಆಫರ್ ಕೂಡ ಮುಂದಿನ ನನ್ನ ವೃತ್ತಿಗೆ ಸಹಾಯವಾಗಬಲ್ಲದು. ಹಾಗಾಗಿ ನನಗೆ ಈ ಆಫರ್ ಒಪ್ಪಿಗೆ. ಆದರೆ ನನ್ನಲ್ಲಿ ಯಾವುದೇ ಅನುಭವ ಇಲ್ವಲ್ಲ. ಸಡನ್ ಆಗಿ ಶೂಟ್ ಅಂದರೆ ಅನುಮಾನಿಸಿದ ಮಹರ್ಷಿ. ಅದರ ಬಗ್ಗೆ ಭಯಬೇಡ. 2 ದಿನ ನಿನಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ. ಜೊತೆಗೆ ನಿನ್ನ ಪ್ರೊಫೈಲ್ CD ಮಾಡಿ ಕೊಡ್ತಾನಂತೆ ಎಂದಳು. ಮಹರ್ಷಿಗೆ ಈಗ ಇನ್ನೂ ಅನುಕೂಲ ಅನಿಸಿತು. ನನ್ನ ಸಮಸ್ಯೆಗೆ ಇವಳ ಮೂಲಕ ದೇವರು ಪರಿಹಾರ ಕೊಡಿಸ್ತಿದ್ದಾನೆ ಅಂದುಕೊಂಡ. ಸರಿ ಸಂಯುಕ್ತ, ನನಗಿದು ಒಪ್ಪಿಗೆ ಎಂದ. ಅವನ ಮಾತಿನಲ್ಲಿ ದೃಢತೆ ಇತ್ತು. ಸದ್ಯ ಇವನು ಒಪ್ಪಿಕೊಂಡನಲ್ಲ ಎಂದುಕೊಂಡಳು ಸಂಯುಕ್ತ. ಇಲ್ಲದಿದ್ದರೆ ನಾನು ಮಾಡಿದ ಪ್ರಯತ್ನವೆಲ್ಲ ವೇಸ್ಟ್ ಆಗ್ತಿತ್ತು ಅಂದುಕೊಂಡಳು. ಅಸಲಿ ವಿಚಾರವೇನೆಂದರೆ ಅವಳು ರೂಪೇಶ್ನಲ್ಲಿ ಈ ಅವಕಾಶವನ್ನು ಏನೊಂದು ಅನುಭವವಿಲ್ಲದ ಮಹರ್ಷಿಗೆ ಕೊಡಲು ಬಹಳ ಬೇಡಿಕೊಂಡಿದ್ದಳು. ನಿನ್ನ ಮುಖ ನೋಡಿ ಕೊಡ್ತಿದ್ದೇನೆ ಅಂದಿದ್ದ ರೂಪೇಶ್. ಈಗ ಈ ವಿಚಾರವನ್ನು ಮಹರ್ಷಿಗೆ ಹೇಳಿದರೆ ಅವನು ಒಪ್ಪೋದಿಲ್ಲ ಎಂದು ಸಂಯುಕ್ತಳಿಗೆ ತಿಳಿದಿರುವುದೇನಲ್ಲ. ಹಾಗಾಗಿ ಅವಳು ಬಹಳ ಚಾಕಚಕ್ಯತೆಯಿಂದ ವಿಷಯವನ್ನು ಹೇಳಿದ್ದಳು. ಅವನಿಗೆ ಯಾವುದೇ ಅನುಮಾನ ಬಾರದಂತೆ.
ಅವನು ಓಕೆ ಅಂದ ಕೂಡಲೇ ಬಹಳ ಖುಷಿಯಿಂದ ಅವನ ಕೈಗಳನ್ನು ಹಿಡಿದು ಥ್ಯಾಂಕ್ ಯು ಎಂದಳು. ಅವನಿಂದ ತನಗೆ ದೊಡ್ಡ ಉಪಕಾರವಾದಂತೆ. ಸರಿ, ಮತ್ತೆ ಈಗ ಬಹಳ ಮುಖ್ಯ ಕೆಲಸವಿದೆ, ನೀನು ನನ್ನ ಜೊತೆ ಬಾ ಅಂದಳು. ಏನದು ಎಂದು ಪ್ರಶ್ನಿಸಿದ ಮಹರ್ಷಿಗೆ, ನಿಂಗೆ ಅಡ್ವಾನ್ಸ್ ಆಗಿ ಚೆಕ್ ಕೊಟ್ಟಿದ್ದಾನೆ, ಮಾಡೆಲ್ ಶೂಟ್ಗೆ ಬೇಕಾದ ಬಟ್ಟೆಗಳನ್ನು ಬೈ ಮಾಡಬೇಕಂತೆ. ಅದೆಲ್ಲ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ. ಬಾ, ಸ್ವಲ್ಪ ಫ್ಯಾಷನೇಬಲ್ ಆಗಿರುವ ಬಟ್ಟೆಗಳನ್ನು ತಗೋಬೇಕು ಅಂದ್ಲು. ಮಹರ್ಷಿ ಸರಿ ಎಂದು ಅವಳ ಜೊತೆ ಕಾರು ಏರಿದ. ಸಂಯುಕ್ತ ಅವನನ್ನು ದೊಡ್ಡ ಮಾಲ್ಗೆ ಕರೆದೊಯ್ದಳು. ಇಬ್ಬರು ಜೊತೆ ಸೇರಿ ಒಳ್ಳೆಯ ಬ್ರ್ಯಾಂಡ್ನ ಟ್ರೆಂಡಿ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿದರು. ನಂತರ ಅಲ್ಲೇ ಫುಡ್ ಕೋರ್ಟ್ನಲ್ಲಿ ತಿಂದು ಮನೆಗೆ ವಾಪಸ್ ಆಗುವಾಗ 10 ಆಗಿತ್ತು. ಅವನನ್ನು ಅವನ ರೂಮಿಗೆ ಡ್ರಾಪ್ ಮಾಡಿದ ಸಂಯುಕ್ತ ಹೊರಡುವಾಗ, ಮಹರ್ಷಿ, ಇನ್ನು ಸುಮ್ಮನೆ ಪಿಜ್ಜಾ ಹಟ್ನಲ್ಲಿ ಓವರ್ ಟೈಮ್ ದುಡಿಯಲು ಹೋಗಿ ಕ್ಲಾಸ್ಗಳಿಗೆ ಬರದಿರಬೇಡ. ಇದು ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ನಾಳೆ ನಾನೇ ಬಂದು ಸ್ಟುಡಿಯೋಗೆ ಡ್ರಾಪ್ ಮಾಡ್ತೇನೆ ಎಂದಾಗ ಇವಳು ನಾನಂದುಕೊಂಡಷ್ಟು ಕೆಟ್ಟವಳಲ್ಲ ಎಂದೆನಿಸಿತು. ಗುಡ್ ನೈಟ್ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಅವಳು ಹೊರಟು ಹೋದ ಮೇಲೆ ಮಹರ್ಷಿ ತನ್ನ ರೂಮಿನೊಳಗೆ ಹೋದ. ಬಟ್ಟೆ ಬದಲಾಯಿಸಿ ಮಂಚದ ಮೇಲೆ ಅಡ್ಡಾದ. ಬೆಳಗಿನಿಂದ ಏನೆಲ್ಲ ಆಯಿತು ಎಂದು ಯೋಚಿಸಿದ್ದವನಿಗೆ ನಿದ್ರೆ ಬಂದದೇ ಗೊತ್ತಾಗಲಿಲ್ಲ. ಮಾರನೇ ದಿನ ಸಂಯುಕ್ತಳೆ ಅವನನ್ನು ಸ್ಟುಡಿಯೋಗೆ ಕರೆದುಕೊಂಡು ಹೋಗಿ ರೂಪೇಶ್ಗೆ ಪರಿಚಯ ಮಾಡಿಸಿದಳು. ಪರವಾಗಿಲ್ಲ, ಹುಡುಗ ನಾನಂದುಕೊಂಡಿದ್ದಕ್ಕಿಂತ ಸ್ಮಾರ್ಟ್ ಇದ್ದಾನೆ ಅಂದುಕೊಂಡ ರೂಪೇಶ್. ಇನ್ನು ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತಾನೆ ನೋಡಬೇಕು ಎಂಬ ಯೋಚನೆ ಬಂತು. ಮೊದಲು 3 ದಿನಗಳು ಆತನಿಗೆ ಮಾಡೆಲಿಂಗ್ ಬಗ್ಗೆ ತರಬೇತಿ ನೀಡಲಾಯಿತು. ನಂತರ ನಿಗದಿತ ದಿನಗಳಲ್ಲಿ ಏರ್ ಶೂಟ್ ಪ್ರಾರಂಭಿಸಿದರು. ಮೊದಲು ಮಹರ್ಷಿಗೆ ಭಯವಿದ್ದರೂ ಬಹಳ ಬೇಗ ಪಳಗಿಬಿಟ್ಟ. ಅಂದು ಶೂಟಿಂಗ್ನ ಕೊನೆಯ ದಿನ. ಎಲ್ಲ ಪರ್ಫೆಕ್ಟ್ ಆಗಿ ನಡೆದಿತ್ತು. ತಾನೆನಿಸಿದ್ದಕ್ಕಿಂತಲೂ ಮಹರ್ಷಿ ಬಹಳ ಪ್ರೊಫೆಷ್ನಲ್ ಥರ ಅಭಿನಯಿಸಿದ್ದ. ಅವನ ಆ್ಯಟಿಟ್ಯೂಡ್ ಮಾಡೆಲಿಂಗ್ಗೆ ಸೂಟ್ ಆಗ್ತಿತ್ತು. ಅದನ್ನು ಅವನು ಹೇಳಿಯೂ ಬಿಟ್ಟ. ರಿಯಲಿ ಯು ಡಿಡ್ ವೆಲ್, ಐ ಲೈಕ್ ಯುವರ್ ಡೆಡಿಕೇಶನ್. ಎಲ್ಲ ನಿಮ್ಮ ದಯೆ. ಹೊಸಬನಾದ ನನ್ನ ಮೇಲೆ ಭರವಸೆ ಇಟ್ಟು ಕೆಲಸ ಕೊಟ್ಟಿದ್ದೀರಾ. ಐ ಆಮ್ ಗ್ರೇಟ್ಫುಲ್ ಟು ಯು. ಮಹರ್ಷಿ ವಿನೂತನಾಗಿ ನುಡಿದ. ನೋ ಮಹರ್ಷಿ, ಯು ಹ್ಯಾವ್ ಮಿಸ್ಟೇಕನ್. ಇದೆಲ್ಲ ಕ್ರೆಡಿಟ್ ಸಂಯುಕ್ತಳಿಗೆ ಸೇರಬೇಕು. ಇನ್ಫ್ಯಾಕ್ಟ್ ನಾನು ಹೊಸಬರಾದ ನಿಮ್ಮನ್ನು ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡಿದ್ದೆ. ಆಗ ಸಂಯುಕ್ತ ಒಂದು ಅವಕಾಶ ಕೊಟ್ಟು ನೋಡು ಎಂದು ಹೇಳಿದ್ದಕ್ಕೆ ಅವಳ ಮಾತಿನ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡಿದೆ ಎಂಬ ಸತ್ಯವನ್ನೇ ನುಡಿದಿದ್ದ ರೂಪೇಶ್. ಮಹರ್ಷಿಗೆ ಈಗ ನಿಜವಾಗಲೂ ಆಶ್ಚರ್ಯವಾಯಿತು. ರೂಪೇಶ್ಗೂ ಉಪಕಾರ ಮಾಡುವಂತೆ ಬೇಡಿದವಳು ನಿಜವಾಗಿಯೂ ನನಗೆ ಸಹಾಯ ಮಾಡುವ ಉದ್ದೇಶದಲ್ಲೇ ಬಂದವಳು. ಯು ಆರ್ ಗ್ರೇಟ್ ಸಂಯುಕ್ತ ಅಂದುಕೊಂಡ. ನಾನಿವಳನ್ನು ಸರಿಯಾಗಿ ಅರಿತಿಲ್ಲ ಅಷ್ಟೇ ಅಂದುಕೊಂಡ. ಶ್ರೀಮಂತರೆಲ್ಲ ಕೆಟ್ಟವರಲ್ಲ ಎಂದೆನಿಸಿತು. ಮಹರ್ಷಿಗೆ ಈ ಅಸೈನ್ಮೆಂಟ್ಗೆ ಹೇಳಿದ್ದಕ್ಕಿಂತಲೂ ಜಾಸ್ತಿ ಪೇಮೆಂಟ್ ರೂಪೇಶ್ ಕೊಟ್ಟಿದ್ದಲ್ಲದೆ ಅವನ ಪೋರ್ಟ್ಫೋಲಿಯೋವನ್ನು ಬಹಳ ಕ್ರಿಯಾತ್ಮಕವಾಗಿ ಮಾಡಿದ್ದ. ಅದನ್ನು ನೋಡಿದ ಮಹರ್ಷಿಗೆ ಬಹಳ ಖುಷಿಯಾಯಿತು. ಮುಂದೇನಾದರೂ ಅಗತ್ಯವಿದ್ದಾಗ ಅವಕಾಶ ಬಂದಾಗ ಹೇಳಿ ಕಳಿಸ್ತೇನೆ ಎಂದು ಹೇಳಿ ರೂಪೇಶ್ ಮಹರ್ಷಿಯನ್ನು ಕಳುಹಿಸಿಕೊಟ್ಟ. ಬಹಳ ದಿನಗಳ ನಂತರ ಅಂದು ಮಹರ್ಷಿ ಕಾಲೇಜಿನ ಕಡೆ ಹೊರಟ. ಇಷ್ಟು ದಿನ ಅವನ ಹೇರ್ ಶೂಟ್ನಲ್ಲಿ ಬ್ಯುಸಿ ಇದ್ದುದರಿಂದ ಅವನು ಕಾಲೇಜಿನ ಕಡೆ ತಲೆ ಹಾಕಿರಲಿಲ್ಲ. ಬೈಕನ್ನು ಪಾರ್ಕ್ ಮಾಡಿ ಸೀದಾ ಸಂಯುಕ್ತಳ ಕ್ಲಾಸ್ ರೂಮಿನ ಕಡೆ ನಡೆದ. ಹೋದವನು ಸಂಯುಕ್ತಳನ್ನು ತನ್ನ ಜೊತೆ ಬರುವಂತೆ ಕರೆದ. ಅವಳಿಗೆ ಆಶ್ಚರ್ಯ. ಯಾವತ್ತು ತಾನೇ ಅವನ ಹಿಂದೆ ಹೋಗಿ ಕರೆದದ್ದು ಇದೆ. ಆದರೆ ಇಂದು ಮಹರ್ಷಿ ತನ್ನನ್ನು ಕರೆಯುತ್ತಿದ್ದಾನೆ. ಅವಳ ಮನ ಹೂವಿನಂತೆ ಹಗುರವಾಯಿತು. ಯಾವುದೋ ಅವ್ಯಕ್ತ ಬಯಕೆ ಹೃದಯದಲ್ಲಿ ಬೋರ್ಗರೆದಂತೆ ಭಾಸವಾಯಿತು. ಯಾಕೆ ಬರಲ್ವ ಸಂಯುಕ್ತ? ಮಹರ್ಷಿ ಮತ್ತೆ ಕರೆದಾಗ ಇಲ್ಲ ಬಂದೆ ಎಂದು ಅವನ ಜೊತೆ ಹೆಜ್ಜೆ ಹಾಕಿದಳು. ಅವನು ಅವಳನ್ನು ಕರೆದುಕೊಂಡು ಸೀದಾ ಕಾಲೇಜಿನ ಹಿಂದೆ ಹೋದ. ಅಲ್ಲಿ ಹಾಕಿದ್ದ ಬೆಂಚಿನಲ್ಲಿ ಕುಳಿತ. ಇವನು ಯಾಕೆ ಇಲ್ಲಿ ಕರೆದುಕೊಂಡು ಬಂದ ಎಂಬುದೇ ಸಂಯುಕ್ತಳಿಗೆ ಅರ್ಥವಾಗಲಿಲ್ಲ. ಆದರೂ ಕಾದು ನೋಡೋಣ ಎಂದು ಸುಮ್ಮನೆ ಎದ್ದು ಬಿಟ್ಟಳು. ಆಗ ಮಹರ್ಷಿ ಅವಳ ಮುಂದೆ ಒಂದು ಗಿಫ್ಟ್ ಪ್ಯಾಕ್ ಹಿಡಿದ. ಸಂಯುಕ್ತ, ದಿಸ್ ಈಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಸೈಡ್. ನನಗೆ ಮೊದಲ ಅಸೈನ್ಮೆಂಟ್ಗೆ ಸಿಕ್ಕಿದ ಪೇಮೆಂಟ್ನಲ್ಲಿ ತಂದಿರುವೆ. ನನ್ನ ಬಗ್ಗೆ ಕಾಳಜಿ ಇರುವ ನಿಮಗೆ ನನ್ನ ಕಡೆಯಿಂದ ಎಂದ ಮಹರ್ಷಿ. ಸಂಯುಕ್ತಳಿಗೆ ತನ್ನ ಕಿವಿಯನ್ನು ತಾನೇ ನಂಬಲು ಅಸಾಧ್ಯವಾಯಿತು. ನನಗೆ ಮಹರ್ಷಿ ಗಿಫ್ಟ್ ಕೊಡುವುದೆಂದರೇನು? ಮನಸ್ಸಿನೊಳಗೆ ಪುಳಕವಾಯಿತು. ದಯವಿಟ್ಟು ಬೇಡ ಅನ್ಬೇಡಿ. ನಿಮ್ಮಂಥ ಶ್ರೀಮಂತರಿಗೆ ಇದೆಲ್ಲ ಏನು ಲೆಕ್ಕವೇ ಅಲ್ಲ. ಆದರೆ ನನಗೆ ಇಲ್ಲಿ ಆತ್ಮೀಯರು ಅಂತ ಇರುವವರು ನೀವು ಮಾತ್ರ. ಹಾಗಾಗಿ ತಂದೆ. ಮತ್ತೆ ಮಹರ್ಷಿ ಅಂದಾಗ ಸಂಯುಕ್ತ ಅವನ ಕೈಯಿಂದ ಆ ಗಿಫ್ಟನ್ನು ತೆಗೆದುಕೊಂಡಳು. ಮೆಲ್ಲನೆ ಅದಕ್ಕೆ ಸುತ್ತಲಾಗಿದ್ದ ಬಣ್ಣದ ಪೇಪರನ್ನು ಬಿಡಿಸಿದಳು. ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ನಲ್ಲಿ ಚಿನ್ನದ ಬಣ್ಣದ ಚೈನಿನ ಪುಟ್ಟ ಡಯಲ್ನ ಕೈಗಡಿಯಾರ ಕಾಣಿಸಿತು.
ಅದನ್ನೋಡಿ ಅವಳ ಕಣ್ಣುಗಳು ಹರಳಿದವು. ವಾವ್, ಸೂಪರ್, ನಿಮ್ಮ ಸೆಲೆಕ್ಷನ್ ಚೆನ್ನಾಗಿದೆ. ಮನೆ ಬಿಚ್ಚಿ ಮೆಚ್ಚುಗೆ ವ್ಯಕ್ತಪಡಿಸಿದಳು. ಹಾಗೆ ಕೂಡಲೇ ತನ್ನ ಕೈಯಲ್ಲಿ ಕಟ್ಟಿದ್ದ ಹಳೆಯ ವಾಚ್ ಬಿಚ್ಚಿ ಮಹರ್ಷಿ ಕೊಟ್ಟ ಹೊಸದನ್ನು ಕಟ್ಟಿಕೊಂಡಳು. ಅವಳ ಬಿಳಿಯ ದುಂಡಗಿನ ಕೈಗಳಿಗೆ ಸುಂದರವಾಗಿ ಕಾಣಿಸ್ತಿತ್ತು ಆ ವಾಚ್. ಅವಳ ಆ ಪ್ರತಿಕ್ರಿಯೆಗೆ ಮಹರ್ಷಿ ಸಂತೋಷಪಟ್ಟ. ಸಂತೋಷದಿಂದ ಮಿಂಚುತ್ತಿದ್ದ ಸಂಯುಕ್ತಳ ಮುಖವನ್ನೇ ದಿಟ್ಟಿಸಿದ ಮಹರ್ಷಿ. ಅವನ ಕಣ್ಣಿಗೆ ಆಗ ತಾನೇ ಅರಳಿದ ಹೂವಿನ ಥರ ಕಾಣಿಸಿದಳು. ದುಂಡಗಿನ ಮುಖದಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು, ವಿಶಾಲವಾದ ಹಣೆಯಲ್ಲಿ ಚಿಕ್ಕ ಬಿಂದಿ, ಹಾಗೆ ಕೆಂಪಾದ ತುಟಿಯಲ್ಲಿ ಅರಳಿದ ನಗು ಅವಳ ಸೌಂದರ್ಯಕ್ಕೆ ಹಿಂಬು ಕೊಟ್ಟಂತಿತ್ತು. ಅವಳನ್ನೇ ಮತ್ತೆ ಮತ್ತೆ ನೋಡುವ ಬಯಕೆಯನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡ ಮಹರ್ಷಿ. ಸಂಯುಕ್ತ ವಾಚ್ ಕಟ್ಟಿದ ಕೈಯನ್ನು ಮುಂದೆ ಹಿಡಿದು, ಹೇಗೆ ಕಾಣಿಸ್ತಿದೆ ಹೇಳು ಎಂದು ಮುದ್ದಾಗಿ ಕೇಳಿದಾಗ ಮಹರ್ಷಿಯು, ಆ ಕೈಗಡಿಯಾರ ನಿನ್ನ ಕೈಯಲ್ಲಿರುವುದರಿಂದ ಚೆಲುವು ಹೆಚ್ಚಿಸಿಕೊಂಡಿದೆ ಎಂದ. ಹಬ್ಬ, ಪರವಾಗಿಲ್ಲ, ನಮ್ಮ ಹುಡುಗನಿಗೂ ರೊಮ್ಯಾಂಟಿಕ್ ಆಗಿ ಮಾತನಾಡೋಕ್ಕೆ ಬರುತ್ತೆ. ಸಂಯುಕ್ತ ಕೀಟಲೆ ಮಾಡಿದಳು. ಎಲ್ಲ ಬರುತ್ತೆ, ಆದರೆ ನಾನು ಹಾಕಿಕೊಂಡಿರುವ ಲಕ್ಷ್ಮಣ ರೇಖೆಯನ್ನು ನಾನು ಮೀರುವಂತಿಲ್ಲವಲ್ಲ ಅಂದುಕೊಂಡ ಮಹರ್ಷಿ. ಹೀಗೆ ಸಂಯುಕ್ತ ಮತ್ತು ಮಹರ್ಷಿಯ ಗೆಳೆತನ ಗಟ್ಟಿಯಾಗತೊಡಗಿತು. ಅವನ ಜೊತೆಯ ಗೆಳೆತನದ ನಂತರ ಅವಳ ದಿನಚರಿ, ಹವ್ಯಾಸ ಹಾಗೂ ನಡತೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಅವಳ ಅಭಿರುಚಿಗಳು ಸಾಕಷ್ಟು ಬದಲಾಗಿತ್ತು. ಮಹರ್ಷಿಗೆ ರಂಗಭೂಮಿಯ ಕಡೆ ಒಲವಿತ್ತು. ಅವನು ಆಗೊಮ್ಮೆ ಹೀಗೊಮ್ಮೆ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದ. ಅದನ್ನು ನೋಡಲು ಸಂಯುಕ್ತ ಹೋಗುತ್ತಿದ್ದಳು. ಅವನಿಗೆ ಉತ್ತೇಜನ ನೀಡುತ್ತಿದ್ದಳು. ಯಾವಾಗಲೂ ತನ್ನ ಗುಂಪಿನವರೊಂದಿಗೆ ತಿರುಗಾಡುತ್ತಿದ್ದವಳು ಈಗ ಮಹರ್ಷಿಯ ಜೊತೆ ಹೆಚ್ಚೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಅವನ ಜೊತೆ ಮೂವಿ, ಹೋಟೆಲ್ ಹೀಗೆ ತಿರುಗಾಡುತ್ತಿದ್ದಳು. ಅವನು ಕೂಡ ಅವಳು ಕರೆದಾಗ ಮೊದಲಿನಂತೆ ಬೇಡವೆನ್ನುತ್ತಿರಲಿಲ್ಲ. ಅವನ ಕೈಯಲ್ಲೂ ಈಗ ಸ್ವಲ್ಪ ಹಣ ಓಡಾಡುತ್ತಿದ್ದುದರಿಂದ ಅವಳ ಜೊತೆ ಹೋಗಲು ಕೀಳರಿಮೆ ಇರಲಿಲ್ಲ. ಸಂಯುಕ್ತಳ ಬದಲಾದ ದಿನಚರಿ ಬಗ್ಗೆ ಅವಳ ಆಪ್ತ ವಲಯದವರು ಅವಳ ಕಾಲೆಳೆಯುತ್ತಿದ್ದರು. ಏನಮ್ಮ, ಮಹರ್ಷಿ ಜೊತೆ ನಿನ್ನದು? ಅವರ ಮಾತಿಗೆ ಅವಳು ಕ್ಯಾರೇ ಅಂದಿರಲಿಲ್ಲ. ತನಗಿಂತ 2 ವರ್ಷ ಚಿಕ್ಕವನಾದ ಮಹರ್ಷಿ ಮೇಲೆ ಅವಳಿಗೆ ಒಲವು, ಆಕರ್ಷಣೆ ಇದೆ ಎಂಬುದನ್ನು ಸುಲಭವಾಗಿ ಕಂಡುಹಿಡಿಯಬಹುದಾಗಿತ್ತು. ಅವನ ಬಗ್ಗೆ ಮಾತನಾಡುವಾಗ ಅವಳ ಮುಖದಲ್ಲಿ ನಗು ಹರಡುತ್ತಿತ್ತು. ಅವನಲ್ಲಿ ಮಾತನಾಡುವಾಗ ಕಣ್ಣಿನಲ್ಲಿ ಮಿಂಚು ಮೂಡುತ್ತಿತ್ತು. ಕೆನ್ನೆಗಳು ಗುಲಾಬಿಯಾಗುತ್ತಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಯಾರಿಗೂ ಊಹಿಸಲು ಸಾಧ್ಯವಾಗಿರಲಿಲ್ಲ. ಅವನದು ಒಂದು ರೀತಿಯ ದ್ವಿಮುಖ ನೀತಿ. ಕೆಲವೊಮ್ಮೆ ಅವಳನ್ನು ಕಂಡರೆ ತುಂಬ ಆತ್ಮೀಯನಂತೆ, ಮಗದೊಮ್ಮೆ ಅವಳು ಯಾರೋ ಅಪರಿಚಿತೆ ಎಂಬಂತೆ ನಡೆದುಕೊಳ್ಳುತ್ತಿದ್ದ ಮಹರ್ಷಿಗೆ ತನ್ನ ಬಗ್ಗೆ ಆಸಕ್ತಿ ಇಲ್ಲ ಎನ್ನುವ ಹಾಗೆಯೂ ಇರಲಿಲ್ಲ. ಆದರೆ ಅವನು ತನ್ನೆಲ್ಲ ಭಾವನೆಗಳನ್ನು ಒಂದು ಪರಿಧಿಯೊಳಗೆ ಇಟ್ಟು ಬಿಟ್ಟಿದ್ದಾನೆ ಎಂದು ಸಂಯುಕ್ತಳಿಗೆ ಅನಿಸ್ತಿತ್ತು. ಆತನ ಹೃದಯದೊಳಗೆ ಏನೋ ನಡೆಯುತ್ತಿದೆ, ಆದರೆ ಅವನು ಅದನ್ನು ಅಡಗಿಸುತ್ತಿದ್ದಾನೆ ಎಂದ ಅರಿಯದಷ್ಟು ದಡ್ಡಿಯಲ್ಲ ಸಂಯುಕ್ತ. ಆದರೆ ಯಾವುದಕ್ಕೂ ಕಾಲ ಬರಬೇಕು, ನೋಡೋಣ ಎನ್ನುವುದು ಅವಳ ವಾದ. ಒಂದಿನ ಸಂಯುಕ್ತ ಮಹರ್ಷಿಯನ್ನು ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಕೆರೆಯ ಪಾರ್ಕಿಗೆ ಕರೆದೊಯ್ದಳು. ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದ ಪಾರ್ಕ್ ಅದು. ಸಣ್ಣ ಮಕ್ಕಳಿಗೆ ಆಡಲು ಒಂದು ವಿಭಾಗ, ಇನ್ನೊಂದು ಕಡೆ ನಾಗರಿಕರಿಗೆ ವಾಕ್ ಮಾಡಲು 2 ಟ್ರ್ಯಾಕ್ ಇತ್ತು. ಅಲ್ಲೇ ಪಕ್ಕದಲ್ಲಿ ವಿಸ್ತಾರವಾದ ಲೇಕ್, ಅದರಲ್ಲಿ ಹಲವು ಥರದ ಬಾತುಕೋಳಿಗಳು ಈಜಾಡುತ್ತಿದ್ದವು. ಅದನ್ನು ನೋಡೋದೇ ಚಂದ. ಇನ್ನೊಂದು ಕಡೆ ಬೋಟಿಂಗ್ ಮಾಡುವವರಿಗಾಗಿ ಕೆರೆಯನ್ನು ವಿಭಾಗಿಸಲಾಗಿತ್ತು. ಹೊರಗಡೆ ಬೀದಿ ಪಕ್ಕದಲ್ಲಿ ಹಲವು ಬಗೆಯ ಫುಡ್ ಐಟಮ್ಸ್ ಸಿಗುತ್ತಿತ್ತು. ಸಂಜೆಯ ಹೊತ್ತಿನಲ್ಲಿ ಹಲವು ಪ್ರಣಯ ಪಕ್ಷಿಗಳು ಕೆರೆಯ ಪಕ್ಕದ ಬೆಂಚಿನಲ್ಲಿ ಕುಳಿತು ಗಂಟೆಗಟ್ಟಲೆ ಕಾಲಹರಣ ಮಾಡುವ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಅಂದು ಸಂಯುಕ್ತ ಪಿಂಕ್ನ ಮೇಲೆ ಸಣ್ಣ ಸಣ್ಣ ಬಿಳಿಯ ಹೂಗಳ ಫ್ರಾಕ್ ಧರಿಸಿದ್ದಳು. ಅದು ಮೊಣಕಾಲಿನವರೆಗಷ್ಟೇ ಇದ್ದಿದ್ದು. ಕೆಳಗಡೆ ಬಿಳಿ ಬಣ್ಣದ ಶೂಸ್ ಧರಿಸಿದ್ದಳು. ಡಿಸೆಂಬರ್ನ ಚಳಿಯನ್ನು ತಡೆಯಲು ಫ್ಯಾನ್ಸಿ ಟೈಪ್ನ ಉಲನ್ ಜಾಕೆಟ್ ಹಾಕಿದ್ದಳು. ಕಿವಿಯಲ್ಲಿ ಚಿಕ್ಕದಾದ ಬಿಳಿಯ ಮುತ್ತಿನ ಗುಂಡು, ಅದೇ ಮುತ್ತಿನ ಮಣಿಯ ಹಾರವನ್ನು ಧರಿಸಿದ್ದಳು. ಮುಖಕ್ಕೆ ಯಾವುದೇ ಮೇಕಪ್ ಮಾಡದಿದ್ದರೂ ಅವಳದು ನೈಜ ಚೆಲುವು. ಅರಶಿನ ಬಿಳಿಯ ಮೈಬಣ್ಣದ ಮೇಲೆ ಅಸ್ತಮಿಸುವ ಸೂರ್ಯನ ಕಿರಣ ಬಿದ್ದು ಅವಳು ಹೊಳೆಯುತ್ತಿದ್ದಳು. ಮಹರ್ಷಿಗೆ ಒತ್ತಿಕೊಂಡೇ ಅವಳು ಕುಳಿತಿದ್ದಳು. ಅವಳ ಉಸಿರಾಟದ ಗತಿಗೆ ತಕ್ಕಂತೆ ಅವಳ ದೇಹದ ಚಲನೆಯು ಮಹರ್ಷಿಗರಿವಾಗುತ್ತಿತ್ತು. ಆದರೆ ಅವನ ಮುಖ ಭಾವಶೂನ್ಯವಾಗಿತ್ತು. ದೃಷ್ಟಿಯನ್ನು ದೂರದಲ್ಲೇ ನೆಟ್ಟಿದ್ದ. ಕೆರೆಯಲ್ಲಿ ಲಾಸ್ಯವಾಡುತ್ತಿದ್ದ ಜೋಡಿ ಬಾತುಕೋಳಿಗಳ ಕಡೆ ಸಂಯುಕ್ತಳ ದೃಷ್ಟಿ ಆಯಿತು. ಅದರ ಕಡೆ ಮಹರ್ಷಿಯ ಗಮನ ಸೆಳೆದಳು.
ನೋಡು, ಆ ಜೋಡಿ ಬಾತುಕೋಳಿಗಳೆಷ್ಟು ಚೆನ್ನಾಗಿ ಎಂಜಾಯ್ ಮಾಡುತ್ತಿವೆ ಎಂದಳು. ಅಂದ ಮಹರ್ಷಿ. ಅವನ ನಿರಸವಾದ ಪ್ರತಿಕ್ರಿಯೆಗೆ ಅವಳಿಗೆ ಸಿಟ್ಟು ಬಂತು. ಮಹರ್ಷಿ, ನೀ ನಿಜವಾಗಿಯೂ ಗಂಡಸೇನು ಬೇಕೆಂದೇ ಕೆಣಕಿದಳು. ಅವಳ ಮಾತಿನ ಅರ್ಥವಾದರೂ ಸುಮ್ಮನೆ ನಕ್ಕ. ಮಾತಿಗಿಂತ ಮೌನವೇ ಲೇಸು ಎಂಬಂತೆ. ಈಗ ಸಂಯುಕ್ತ ತನ್ನ ಮುಖವನ್ನು ಅವನ ಮುಖದ ಹತ್ತಿರ ತಂದಳು. ಇಂಥ ರಮಣೀಯ ಸಂಜೆ ನನ್ನಂತಹ ಹೆಣ್ಣು ನಿನ್ನ ಪಕ್ಕದಲ್ಲಿದ್ದರೂ ಮುನಿಯ ಥರ ಈ ಸಂಯಮವೇಕೆ? ಮತ್ತೆ ಕೆಣಕಿದಳು. ಬೇಡ ಸಂಯುಕ್ತ, ಹೀಗೆ ಕೆಣಕಿ ನಾನು ಸಂಯಮ ಕಳೆದುಕೊಂಡು ಮತ್ತೆ ಏನಾದರೂ ಅನಾಹುತವಾದರೆ ನನ್ನನ್ನು ದೂರ ಬೇಡ. ಹಾಸ್ಯ ಮಾಡಿ ಮುಗುಳ್ನಕ್ಕ. ಇವನು ಹೀಗೆ ನಗುವಾಗ ಎಷ್ಟೊಂದು ಚೆನ್ನಾಗಿ ಕಾಣುತ್ತಿದ್ದಾನೆ. ನನಗೆ ಇವನಿಂದ ದೂರವಿರುವುದು ಸಾಧ್ಯವಿಲ್ಲ ಅಂದುಕೊಂಡಳು. ಚಳಿಗಾಲದ ಹಿರವನ್ನು ನೆನಪಿಸುವ ಕುರ್ಲಿಗಾಳಿ ಅಲ್ಲಿ ಮಂದವಾಗಿ ಬೀಸತೊಡಗಿತು. ಆ ಚಳಿಗೆ ಬಿಸಿಯನ್ನು ಅರಸುವಂತೆ ಅವಳು ಅವನಿಗೆ ಮತ್ತಷ್ಟು ಹತ್ತಿರವಾದಳು. ಮಹರ್ಷಿ, ನನ್ನನ್ನು ನೋಡಿದರೆ ನಿಮಗೆ ಏನನ್ನಿಸ್ತದೆ? ಮುದ್ದಾಗಿ ಕೇಳಿದಳು. ಅವಳ ಮುಖವನ್ನೇ ದಿಟ್ಟಿಸಿದ. ಯಾವುದೇ ಸಮಯದಲ್ಲೂ ಹಿಂದು ಮುಂದು ನೋಡದೆ ನಂಬಿದವರಿಗೆ ಸಹಾಯ ಮಾಡುವವಳು. ನನ್ನ ಪಾಲಿಗೆ ಒಬ್ಬ ನಂಬಲಾರ್ಹ ಗೆಳತಿ ಎಂದ. ಅದು ಬಿಟ್ಟು ಒಂದು ಹೆಣ್ಣಾಗಿ ನನ್ನ ರೀತಿಯ ಬಗ್ಗೆ ಏನನ್ನಿಸ್ತದೆ? ಮಂಕೆ, ನನ್ನ ಮೇಲೆ ನಿನಗಿರುವ ಭಾವನೆ ಬಗ್ಗೆ ಹೇಳೋ ಎಂದು ಕೇಳಿದಂತಿತ್ತು ಅವಳು. ಒಬ್ಬ ಗಂಡಸು ಕಣ್ಮುಚ್ಚಿ ಒಪ್ಪಿಕೊಳ್ಳುವಂಥ ಸೌಂದರ್ಯ ನಿನ್ನದು. ಅದರ ಜೊತೆಗೆ ನಿನಗಿರುವ ಸ್ಥಾನಮಾನ, ಅದಕ್ಕೆ ತಕ್ಕಂಥ ನಿನ್ನ ಉನ್ನತವಾದ ನಡೆ ಪ್ರಶಂಸನೀಯ. ನಿನ್ನ ಬೋಲ್ಡ್ನೆಸ್, ಅದರ ಜೊತೆಗಿರುವ ಮುಗ್ಧತೆ, ಈ ಎರಡರ ಸಮ್ಮಿಲನ ನಿನ್ನನ್ನು ಒಂದು ವಿಭಿನ್ನ ಹೆಣ್ಣಾಗಿಸಿದೆ ಎಂದ. ಅವನ ವಿಶಿಷ್ಟವಾದ ಹೊಗಳಿಕೆಗೆ ಹುಬ್ಬಿ ಹೋದಳು ಸಂಯುಕ್ತ. ತನ್ನ ತೋಳನ್ನು ಅವನ ಮೇಲೆ ಇಟ್ಟು ಅವಳ ಕಿವಿಯನ್ನು ಅವನ ಮುಖದ ಹತ್ತಿರ ತಂದು ಮೆದುವಾಗಿ, ಮಹರ್ಷಿ, ಡೋಂಟ್ ಯು ಹ್ಯಾವ್ ಎನಿ ಫೀಲಿಂಗ್ಸ್ ಆನ್ ಮೀ ಅಂದಳು. ಈಗ ಅವಳ ತೆಲುವಾದ ದೇಹ ಹೆಚ್ಚು ಕಮ್ಮಿ ಅವನ ಮೇಲೆ ಬಿದ್ದಿತ್ತು. ಲತೆಯೊಂದು ಮರವ ತಬ್ಬಿದಂತೆ ಅವನ ಆಲಿಂಗನವನ್ನು ಅವಳು ಬೇಡುವಂತೆ. ಅವಳ ದೇಹದ ಸ್ಪರ್ಶ ಅರಿವಾಗುತ್ತಿದ್ದಂತೆ ಮಹರ್ಷಿಗೆ ಅವಳನ್ನು ದೂರ ಸರಿಸುವುದು ಕಷ್ಟವೆನಿಸಿತು. ತನ್ನ ಭಾವನೆಗಳು ಹೊರಬಾರದಂತೆ ಕಷ್ಟಪಟ್ಟು ತಡೆದ ಮಹರ್ಷಿ ಕೂಡಲೇ ಅವಳನ್ನು ದೂರ ಸರಿಸಿ ಎದ್ದು ನಿಂತ. ಬಾ ಸಂಯುಕ್ತ, ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ. ಕೊನೆಯವರೆಗೆ ವಾಕಿಂಗ್ ಹೋಗೋಣ ಎಂದ. ಅವನ ಈ ಮಾತಿಗೆ ಅವಳಿಗೆ ನಿರಾಸೆಯಾಯಿತು. ಹೆಣ್ಣಾಗಿ ನಾನೇ ಒಂದು ಹೆಜ್ಜೆ ಮುಂದಿಟ್ಟರೂ ಇವನು ಹೀಗೆ ಕಲ್ಲಿನ ಥರ ಇರುವುದು ಹೇಗೆ ಸಾಧ್ಯ? ಇಷ್ಟು ದಿನ ನನ್ನ ಜೊತೆಗಿದ್ದರೂ ಏನು ಅನಿಸ್ಲಿಲ್ವಾ ಅನಿಸಿತು. ಮನಸ್ಸಿಲ್ಲದ ಮನಸ್ಸಿನಿಂದ ಎದ್ದವಳು ಅವನ ಜೊತೆಯಾಗಿಯೇ ನಡೆಯತೊಡಗಿದಳು. ಯಾವಾಗಲೂ ಚಟಪಟ ಮಾತನಾಡುತ್ತಿದ್ದ ಚಿನುಕುರಳಿ ಸಂಯುಕ್ತ ಗಂಭೀರವಾದುದನ್ನು ಕಂಡು ಮಹರ್ಷಿಗೆ ತನ್ನ ಮೇಲೆ ಬೇಸರ ಉಂಟಾಯಿತು. ಇವಳೆಷ್ಟು ಒಳ್ಳೆಯ ಮನಸ್ಸಿನ ಹುಡುಗಿ. ಛೆ, ನಾನು ಇವಳಿಗೆ ನೋವುಂಟು ಮಾಡಿದ್ದೇನಲ್ಲ ಅಂದುಕೊಂಡ. ದೂರದಲ್ಲಿ ಅರಳಿದ ಗುಲಾಬಿ ಹೂಗಳು ಅವನ ಕಣ್ಣಿಗೆ ಬಿತ್ತು. ಅದರ ಕಡೆ ಕೈ ತೋರಿಸಿ ಹೇಳಿದ, ನೋಡು ಸಂಯುಕ್ತ, ಆ ಹೂ ಎಷ್ಟೊಂದು ಸುಂದರವಾಗಿದೆ. ಅದು ತನ್ನ ಚೆಲುವಿನಿಂದಲೇ ಎಲ್ಲರನ್ನೂ ಸೆಳೆಯುತ್ತಿದೆ. ಕೆಲವರು ಅದನ್ನು ಸ್ಪರ್ಶಿಸಿ ಅದರ ಮೃದುತ್ವವನ್ನು ಅನುಭವಿಸಲು ಬಯಸುತ್ತಾರೆ. ಕೆಲವರು ಅದನ್ನು ಮೂಸಿ ಪರಿಮಳವನ್ನು ಆಸ್ವಾದಿಸುತ್ತಾರೆ. ಇನ್ನು ಕೆಲವರು ಅದನ್ನು ಗಿಡದಿಂದ ಕಿತ್ತು ಮುಡಿಯಲ್ಲಿರಿಸಿ ತಮ್ಮ ಚೆಲುವನ್ನು ಹೆಚ್ಚಿಸಿಕೊಳ್ಳ ಬಯಸುತ್ತಾರೆ. ಇನ್ನು ಕೆಲವರು ಅದನ್ನು ಗಿಡದಲ್ಲೇ ಬಿಟ್ಟು ಅದು ಬಾಡಿ ಉದುರಿ ಹೋಗುವವರೆಗೂ ಅದರ ಸೌಂದರ್ಯ ವೀಕ್ಷಣೆಯಲ್ಲೇ ಸಂತೋಷಪಡ್ತಾರೆ. ನಾನು ಈ ಕೊನೆಯವರ ಟೈಪ್. ದೂರದಿಂದಲೇ ಸೌಂದರ್ಯವನ್ನು ಸವಿಯುತ್ತೇನೆ. ಯಾವತ್ತೂ ನಮ್ಮ ಯೋಗ್ಯತೆಯನ್ನು ಮೀರಿ ಬಯಸಬಾರದು ಎಂದು ಮಾರ್ಮಿಕವಾಗಿ ನುಡಿದ. ಅವನ ಮಾತಿನ ಆಳ ಅರಿತ ಸಂಯುಕ್ತ, ಮಹರ್ಷಿ, ನಾನು ತಿಳಿದಷ್ಟು ಸಿಂಪಲ್ ಅಲ್ಲ ಎಂದುಕೊಂಡಳು. ಮತ್ತೆ ಅವರಿಬ್ಬರ ನಡುವೆ ಅಂದು ಯಾವ ಮಾತು ಹುಟ್ಟಲಿಲ್ಲ. ಮೌನವಾಗಿ ಅಲ್ಲಿಂದ ತೆರಳಿದರು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರು ಕೂಡ ಈ ಕಥೆಯನ್ನು ಅರ್ಧದಲ್ಲಿ ಓದಿ ನಿಲ್ಲಿಸಬೇಡಿ. ಈ ಕತೆ ತುಂಬ ಚೆನ್ನಾಗಿದೆ.